ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ನಮಸ್ಕಾರ ಹಾಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮಕೃಷ್ಣ ಅವತಾರಗಳನ್ನು ಎತ್ತಿದ ಶ್ರೀ ವಿಷ್ಣುವಿನ ಅವತಾರವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆಯಾದ ಒಂದು ಸಣ್ಣ ಕತೆ ನಿಮ್ಮ ಮುಂದೆ. ದಟ್ಟ ಕಾಡುಗಳ ನಡುವೆ ತಿರುಮಲ ಎಂಬ ಪರ್ವತದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯು ನೆಲೆಸಿದ್ದಾರೆ ಎಂಬ ನಂಬಿಕೆ ನಮಗೆ ಇಂದಿನಿಂದಲೂ ಇದೆ. ಈ ತಿರುಮಲ ಪರ್ವತವು ದೇವತೆಗಳ ಹಾಗೂ ಋಷಿಮುನಿಗಳ ತಪೋಭೂಮಿಯಾಗಿದೆ ಎಂಬ ನಂಬಿಕೆ ಇದ್ದ ಇಂತಹ ದಿನಗಳಲ್ಲಿ ಒಮ್ಮೆ ಕಾಶಿಯಿಂದ ರಾಮಯ್ಯ ಎಂಬ ಭಕ್ತ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ತಿರುಪತಿಗೆ ಬಂದಿದ್ದ. ಅವನು ಭಕ್ತಿಯಿಂದ ದೇವರ ದರ್ಶನ ಪಡೆದ ನಂತರ ಆ ಪರ್ವತಗಳ ಮಾರ್ಗವಾಗಿ ವಾಪಸ್ ಕಾಶಿಗೆ ಹೊರಟಿದ್ದ. ಬೆಟ್ಟಗಳ ನಡುವೆ ಹೋಗುವಾಗ ವಿಪರೀತ ಮಳೆ ಗಾಳಿ ಬಂದಿದ್ದರಿಂದ ಕಾಡಿನಲ್ಲಿ ದಾರಿ ತಪ್ಪಿದ ರಾಮಯ್ಯ ಒಂದು ದೊಡ್ಡ ಬಂಡೆಯ ಹತ್ತಿರ ನಿಲ್ಲುತ್ತಾನೆ. ಆಗ ಸ್ವಲ್ಪ ಸಮಯದ ನಂತರ ಅವನಿಗೆ ಒಂದು ವಿಚಿತ್ರ ಅನುಭವ ಆಗುತ್ತದೆ. ಆ ಬಂಡೆಯ ಕೆಳಗೆ ಒಂದು ಶಿಲೆಯು ಜಾರಿ ಅವನ ಬಳಿ ಬೀಳುತ್ತದೆ. ಅವನು ಗಾಬರಿಯಾಗಿ ಹಿಂದಕ್ಕೆ ಓಡಿದನು. ಆಗ ಆ ಶಿಲೆಯ ಒಳಗಿನಿಂದ ಒಂದು ಪ್ರಕಾಶಮಾನವಾದ ಬೆಳಕು ಚೆಲ್ಲಿತು. ಅಲ್ಲಿ ಇದ್ದ ಶಿಲೆ ನಿಜವಾದ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವಾಗಿತ್ತು. ಆದರೆ ಅಲ್ಲಿ ಇದ್ದ ವಿಗ್ರಹವು ಮುಂಚೆ ಪೂಜಿಸುತ್ತಿದ್ದ ವಿಗ್ರಹದಂತೆ ಇರಲಿಲ್ಲ. ಅದು ನೋಡಲು ಮುಖದಲ್ಲಿ ತೇಜಸ್ಸು, ಕಣ್ಣುಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದ್ದವು. ಒಂದು ಕ್ಷಣ ರಾಮಯ್ಯನಿಗೆ ಭಯವಾಗಿ ವೆಂಕಟೇಶ್ವರ ಸ್ವಾಮಿಯನ್ನು ನೆನೆದಾಗ ಹೃದಯದಲ್ಲಿ ಧೈರ್ಯ ಬಂದು ಅಲ್ಲೇ ಸ್ವಾಮಿಯನ್ನು ಪ್ರಾರ್ಥಿಸಲು ಶುರು ಮಾಡಿಬಿಟ್ಟ. ಅವನು ಜೋರಾದ ಪ್ರಾರ್ಥನೆ ಕೇಳಿ ವಿಗ್ರಹದಿಂದ ಒಂದು ಧ್ವನಿ ಕೇಳಿಸಿತು. ಭಕ್ತ, ನಾನು ಈ ಪರ್ವತದಲ್ಲಿ ಸಾವಿರಾರು ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದೇನೆ. ನಿನ್ನ ಭಕ್ತಿಯಿಂದ ನನ್ನ ದರ್ಶನ ನಿನಗೆ ಸಿಕ್ಕಿದೆ. ನೀನು ಈ ಪವಿತ್ರ ಸ್ಥಳದಲ್ಲಿ ನನ್ನ ದೇವಸ್ಥಾನ ನಿರ್ಮಿಸಿ ಭಕ್ತರಿಗೆ ನನ್ನ ಈ ನಿಜವಾದ ರೂಪವನ್ನು ತೋರಿಸಬೇಕು ಎಂದು ಸ್ವಾಮಿಯು ಹೇಳಿದರು. ಆಗ ರಾಮಯ್ಯ ದೇವರ ಆಜ್ಞೆಯಂತೆ ಅಂದು ಆ ಸುತ್ತಮುತ್ತಲಿನ ಊರಿನವರನ್ನೆಲ್ಲ ಕರೆದು ಆ ವಿಗ್ರಹ ತೋರಿಸಿ ನಡೆದದ್ದನ್ನು ಹೇಳಿದನು. ನಂತರ ಆ ವಿಗ್ರಹ ನೋಡಿದ ರಾಜನು ಆ ವಿಗ್ರಹದ ಆ ತೇಜಸ್ಸು ನೋಡಿ ನಿಜವಾಗಿಯೂ ಇದರಲ್ಲಿ ವೆಂಕಟೇಶ್ವರ ಸ್ವಾಮಿ ಇದ್ದಾನೆ ಎಂದು ಅರಿತು ಅಲ್ಲಿ ದೇವಸ್ಥಾನ ನಿರ್ಮಿಸಲು ಆದೇಶಿಸಿದನು. ಈ ದೇವಾಲಯವು ಈಗ ಶಿಲಾ ವೆಂಕಟೇಶ್ವರ ದೇವಸ್ಥಾನ ಎಂಬ ಹೆಸರಿನಲ್ಲಿ ಪ್ರಸಿದ್ಧಿಯಾಗಿದೆ. ಈ ಕತೆ ಇಂದಿಗೂ ತಿರುಮಲ ಪರ್ವತದ ನಿಸರ್ಗದ ನಡುವೆ ಜೀವಂತವಾಗಿದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ.